ವೆಲ್ಕಮ್ ಬ್ಯಾಕ್ ಟು ಡೇ 8 ವಿಡಿಯೋಸ್. ಹಿಂದಿನ ವಿಡಿಯೋಗಳಲ್ಲಿ ಪಂಜಾಬ್ ರಾಜ್ಯದ ಜಲಿಯನ್ವಾಲಾ ಬಾಗ್, ಸ್ವರ್ಣ ಮಂದಿರ ಹಾಗೂ ಅಟಾರಿ ಬಾರ್ಡರ್ ನೋಡಿಕೊಂಡು ನಮ್ಮ ಪಯಣ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಮತ್ತೊಮ್ಮೆ ಪ್ರಾರಂಭವಾಯಿತು. ಹಿಂದಿನ ವಿಡಿಯೋದಲ್ಲಿ ದೆಹಲಿಯ ಮತ್ತಷ್ಟು ವಿಶೇಷತೆಗಳನ್ನು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲಕ್ಷ್ಮೀನಾರಾಯಣ ಮಂದಿರ ಅಥವಾ ಬಿರ್ಲಾ ಮಂದಿರ. ಬಿರ್ಲಾ ಕುಟುಂಬದವರಾದ ಶ್ರೀ ಬಲ್ದೇವ್ ದಾಸ್ ಬಿರ್ಲಾ ಮತ್ತವರ ಮಗ ಜುಗಲ್ ಕಿಶೋರ್ ಬಿರ್ಲಾ ಅವರ ನೇತೃತ್ವದಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ 1933ರಲ್ಲಿ ಪ್ರಾರಂಭವಾಗಿ 1939ರಂದು ಮುಕ್ತಾಯಗೊಂಡಿತು. ಹಿಂದೂ ಸಂಪ್ರದಾಯದ ನಾಗರ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಗಾಂಧೀಜಿಯವರು ಈ ದೇವಾಲಯವನ್ನು ಉದ್ಘಾಟಿಸಿದ್ದಾರೆ. ಭಾರತದಾದ್ಯಂತ ನಾವು ಅನೇಕ ಬಿರ್ಲಾ ಮಂದಿರಗಳನ್ನು ಕಾಣುತ್ತೇವೆ, ಆದರೆ ಅದರ ಮೊದಲ ದೇವಾಲಯವೇ ಈ ಲಕ್ಷ್ಮೀನಾರಾಯಣ ಅಥವಾ ಬಿರ್ಲಾ ಮಂದಿರ. ನಮ್ಮ ಮುಂದಿನ ಪಯಣ ರಾಷ್ಟ್ರಪತಿಗಳ ಮ್ಯೂಸಿಯಂ. ಇದು ಭಾರತದ ರಾಷ್ಟ್ರಪತಿಗಳಿಗೆ ಸೇರಿದ ಭವ್ಯ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯವಾಗಿದೆ. ಹಲವಾರು ವಸ್ತುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಬಂದಿರುವಂತಹ ಅನೇಕ ಉಡುಗೊರೆಗಳು, ಸ್ಮರಣಿಕೆಗಳು, ಅವರ ನೆಚ್ಚಿನ ವಸ್ತುಗಳನ್ನು ಇಲ್ಲಿ ಜೋಪಾನವಾಗಿ ಸಂರಕ್ಷಣೆ ಮಾಡಲಾಗಿದೆ. ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಮತ್ತೊಂದು ಐತಿಹಾಸಿಕ ಸ್ಮಾರಕವಾಗಿದೆ. ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ ಇದನ್ನು ಕುತುಬುದ್ದೀನ್ ಐಬಕ್ನಿಂದ ಪ್ರಾರಂಭವಾಗಿ ಇಲ್ತಮಷ್ ಮುಕ್ತಾಯ ಮಾಡಿದ್ದ ಎನ್ನುತ್ತದೆ ಇತಿಹಾಸ. ಇದೇ ಪ್ರಾಂಗಣದಲ್ಲಿ ಅನೇಕ ಹಿಂದೂ ದೇವಾಲಯಗಳು, ಜೈನ ಮಂದಿರಗಳ ಅವಶೇಷಗಳನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಮೆಹರೌಲಿ ಕಬ್ಬಿಣದ ಕಂಬ
ಕಬ್ಬಿಣದ ವಿಶೇಷ ಗೊತ್ತೇ ಇದೆ, ಬೇಗನೆ ತುಕ್ಕು ಹಿಡಿಯುವಂತಹ ಒಂದು ವಸ್ತುವಾಗಿದೆ. ಆದರೆ 1200 ವರ್ಷಗಳ ಹಿಂದೆ ನಿರ್ಮಿತವಾಗಿರುವ ಕಬ್ಬಿಣದ ಕಂಬವನ್ನು ಎಲ್ಲಾದರೂ ನೋಡಿದ್ದೀರಾ? ಅದು ಕೂಡ ತುಕ್ಕು ಹಿಡಿಯದೇ ಇರುವಂತಹ ಒಂದು ವಿಶಿಷ್ಟ ಕಬ್ಬಿಣದ ಕಂಬ. ಇಲ್ಲಿದೆ ಆ ವಿಶಿಷ್ಟ ಕಂಬ ಅಂತೀರಾ? ಕುತುಬ್ ಮಿನಾರ್ ಆವರಣದಲ್ಲೇ ಇದೆ ಇಂದಿನ ಆಧುನಿಕ ಇಂಜಿನಿಯರ್ಗಳಿಗೂ ಕೂಡ ಬೆರಗು ಮೂಡಿಸುವಂತಹ ಕಬ್ಬಿಣದ ಕಂಬ. ಇದನ್ನ ಕ್ರಿಸ್ತಶಕ 402ರಲ್ಲಿ ಗುಪ್ತ ಸಾಮ್ರಾಜ್ಯದ ಚಕ್ರವರ್ತಿ 2ನೇ ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಿತವಾಗಿರುವ ಈ ಕಂಬವು 23.8 ಅಡಿ ಎತ್ತರ ಹಾಗೂ ಬರೋಬ್ಬರಿ 6 ಟನ್ಗಳ ತೂಕವಿದೆ. ಆಧುನಿಕ ವಿಜ್ಞಾನಕ್ಕೂ ಸವಾಲಾಗಿದೆ ಈ ಕಬ್ಬಿಣದ ಕಂಬ. ಇಂಡಿಯಾ ಗೇಟ್ ದೆಹಲಿಯ ಮತ್ತೊಂದು ಆಕರ್ಷಣೆ ಇದಾಗಿದೆ. ಮೊದಲ ವಿಶ್ವಯುದ್ಧದಲ್ಲಿ ಮರಣ ಹೊಂದಿದ ಭಾರತೀಯ ಸೇನೆಯ 84,000 ಸೈನಿಕರ ಸ್ಮಾರಕವಾಗಿದೆ. 10 ಫೆಬ್ರವರಿ 1921ರಂದು ಈ ಕಟ್ಟಡದ ಕಾರ್ಯನಿರ್ಮಾಣ ಆರಂಭವಾಗಿ 12 ಫೆಬ್ರವರಿ 1931 ಮುಕ್ತಾಯಗೊಂಡಿತು. ರೋಮ್ ವಾಸ್ತುಶಿಲ್ಪದೊಂದಿಗೆ ಈ ಇಂಡಿಯಾ ಗೇಟ್ ನಿರ್ಮಾಣಗೊಂಡಿದೆ.